ನಾನು ರೋಡಿಗೆ ನಿಂತೀನಿ ಸರ್. ಸೆಲ್ಫಿ ಕೊಡ್ತೀನಿ. ಯಾಕೆ ಸರ್ ಅವರು ಸತ್ರೆ ನಾನು ಯಾಕೆ ಸಸ್ಪೆಂಡ್ ಆಗಲಿ ಸರ್? ನನಗೆ ಇನ್ನೂ ಲಗ್ನ ಆಗಿಲ್ಲ ಸರ್. ಸೆಲ್ಫಿ ಕೊಡ್ತೀನಿ. ಬಿಸಿ ಭಾಳ ಅದಿರಿ, ಕೊಡಂಗಿಲ್ಲ. ಹಲೋ ಸರ್. ಕರೆನ ಫೋನ್ ಬಂದೈತಲ್ಲ. ಹಲೋ ಸರ್. ಚಂದದಿ ಬಿಡು. JCP ಮಾರ್ಕಿನ ಕಡೆ ಹಿಡಿಯಾಕೆ ಬಂದೀನಿ ಸರ್. ಚಂದದಿ ಬಿಡು. ನಾ ಯಾವ ಹುಡುಗಿ ಕೂಡ ನಿಂತಿಲ್ಲ ಸರ್. ನನ್ನ ಯಾಕೆ ಸಸ್ಪೆಂಡ್ ಮಾಡ್ತೀರಿ ಸರ್? ನಂದಿನ್ನು ಲಗ್ನ ಆಗಿಲ್ರಿ ಸರ. ನಿಮ್ ದಿನ ಮುಗ್ದೇ ಇಲ್ಲ. ನಾ ಯಾರು ಗೊತ್ತನ್ರಿ? ಪಾಪು ನಿಮ್ ದಿನ ಗಜಮಾನ ಆಗಿಲ್ಲ. ಚಪ್ಪಲ್ ಮೇಡಮ್, ಚಪ್ಪಲ್ ಈಗ ಗಜಮಾ ಬಂದ ಭಜನ ಚಾಲು. ಯಾಕಂದ್ರೆ ಒಳಗೋ ಸ್ವಲ್ಪ ಏನಿದ್ರು ಗಜಮಾನ ನಮಗ ಗಜಮಾ ಆಗಿ ಬಾಳ ಆಗೈತಿ. ಏನಪ್ಪ 7 ಮತ್ತು 11 ಅಲ್ಲಿ ಊರಾಗ ಉರಿ ಹಚ್ಚಿ ದಗ ತುರಿಯಾಕದತಿ. ನೀವು ಇಲ್ಲಿ ಜೋಡಿ ಡ್ಯಾನ್ಸ್ ಮಾಡ್ಕೊಂಡು ನಿಂತಿರ್ಲ. ಏನು ಬರ್ಲಪ್ಪ ನೀವು ಸಾಧನ ಪೇಪರ್ನಾಗ? ಸರ ನಾ ಏನು ದೊಡ್ಡ ಸಾಧನ ಮಾಡಿಲ್ರಿ, ಎಲ್ಲ ಇವ ಮಾಡ್ಯಾನು. ಇವಂದ ಬರೀರಿ. ನಿಮ್ ಇಬ್ಬರದು ಒಂದು ದೊಡ್ಡ ಫೋಟೋ ಕೊಟ್ಬಿಡ್ರಿ. ಹೂ ಬರೀ ಅಗಿಸಿ ಬಾಗ್ಲಾಗ ನೀರ್ ಹಾಕ್ತಾನ, ಹಂಗ ಪೇಪರ್ದಾಗ ಹೂ ಬರ್ದು ಬಿಡ್ತಾನ. ಹೂ ಬರೀರಿ ಸರ್. ಈ ಸಿದ್ದನಗೌಡನ ದುರಂತದಾಗ ಆ ದುರಂತ ನಾಯಕನ ಹಿಡ್ದ ಈ ಮಾತ್ ಪೊಲೀಸ್ ಅಂತ ಬರೀರಿ ಸರ್. ಕಾಂತ್ಯ ಏ ಮಾಂತ್ಯ, ಇವ್ ಯಾಕೆ ಹಗಲೆಲ್ಲ ನಮ್ಮ ಹತ್ರ ಬಂದ ಏನು ಬರೀಲಿ ಅಂತಂದು ಯಾಕೋ ಸಂಶಯನ ಬರಾಗಬೇಕು ನೋಡಿ ಅಪ್ಪ ಇವ್ ಮ್ಯಾಗ. ಇವಂಗ ಯಾಕೆ ಹೆದರ್ತೀನಿ? ಅವ ಒಬ್ಬ ಪತ್ರಕರ್ತ, ನಾವದಿವು ಪೊಲೀಸ. ನಡೀನ ನೋಡಿ ಹಂಗಾರ ಒಂದು ಗಜಮಾ. ಇನ್ನು ಗಜಮಾ ಡೈರೆಕ್ಟ್ ಗಜಮಾನೆ ಆಗಂಗಿಲ್ಲ. ಬಾ ಪವರ್ ಅದಿಲ್ಲ.
ಛೇ ಇದೆಂತ ದರ್ಪ ಇದೆಂತ ದೌರ್ಜನ್ಯ ಇದೆಂತ ಕಾನೂನು ಇದೆಂತ ರಾಜಕೀಯ ಛೇ ನನಗಂತೂ ಒಂದು ತಿಳಿಯದಾಗಿದೆ ಹಾ ಎಲ್ಲಿವರೆಗೆ ನಡೆಯುತ್ತೆ ನಡೆಯಲಿ ಆಮೇಲೆ ನನ್ನ ಅಧಿಕಾರ ಬಂದಾಗ ನಾನು ಯಾರಂತ ತೋರಿಸ್ತೇನೆ ಯಮನಪ್ಪ ಪೂಜಾರಿ ಅವರು ಇವರ ಶಾಂತ ಶಾಂತ ಕಾಳಿಂಗ ಬಂದಿದ್ದಾನೆ ಬೇಗ ಕಾಪಿಯನ್ನು ಮಾಡಿಕೊಂಡು ಬಾ ತಟ್, ತಟ್. ಸ್ವಾಮಿ ಏನ್ರಿ ನೀವು ಅಂದಿದ್ದು ಊರಿಗೆ ಕುಲಗೆಟ್ಟ ರಾಕ್ಷಸ ಆದ ಇವನು ಈ ಕಾಳಿಗ ನಿಮ್ಮ ಸ್ನೇಹಿತನೇ ಸ್ವಾಮಿ ಇಂಥವರ ಸ್ನೇಹಿತ ಮಾಡಬಾರ್ದು ಕಣ್ರಿ ಇಂಥವರ ಸ್ನೇಹಿತ ಮಾಡಬಾರ್ದು ಇಲ್ಲ ಶಾಂತ ಮನೆಗೆ ಬಂದ ಅತಿಥಿ ಅವರು ಹೀಗೆಲ್ಲ ಮಾತನಾಡಬಾರದು ಅವರು ನನಗ ಆಸ್ತಿ ವ್ಯವಹಾರದಲ್ಲಿ ಬಹಳ ಸಹಿ ಮಾಡಿದ್ದಾನೆ ಹಾಗೆಲ್ಲ ಮಾತಾಡಬಾರದು ಸ್ವಾಮಿ ಹೊಟ್ಟೆಯಲ್ಲಿ ವಿಷ ಇಟ್ಟುಕೊಂಡು ಸಿಹಿ ಮಾತನಾಡುತ್ತಾರೆ ಇಂಥವರು ಹಾವಿಗೆ ಎಷ್ಟೇ ಹಾಲು ಉಣಿಸಿದರೂ ಕೂಡ ಅದು ವಿಷವನ್ನೇ ಕಕ್ಕುತ್ತದೆ ಹೊರತು ಸಿಹಿಯನ್ನಲ್ಲ ಶಾಂತ ನಾನು ಹೇಳಿದಷ್ಟು ಮಾಡು ಅವ ಮನೆಗೆ ಬಂದ ಅತಿಥಿ ಇದ್ದಾನೆ ಹಾಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಸುಮ್ಮಿದ್ಬಿಡು ಇಷ್ಟಿಗೆ ಆಗ್ಲಿ ರೀ ಶಾಂತ ನಾವು ಸ್ವಲ್ಪ ತಾಲೂಕು ಆಫೀಸಿಗೆ ಹೋಗಿ ಬರುತ್ತೇವೆ ಮನೆ ಕಡೆ ಎಚ್ಚರವಾಗಿರು ಆಗ್ಲಿ ರೀ ಹೋಗಿ ಬನ್ನಿ ಕಾಳಿಂಗ ಬಾ ಹೋಗೋಣ ತಡೀರಿ. ಅಯ್ಯೋ ದೇವರೇ ಮೂರ್ನಾಳೇಶ್ವರ ಏನಪ್ಪ ಈ ನಿನ್ನ ಲೀಲೆ ಈ ಕಾಳಿಗ ಕೆಟ್ಟ ಕಟುಕ ಆದ್ರೆ ಇಂಥವನ ಸ್ನೇಹ ನನ್ನ ಪತಿ ದೇವರು ಮಾಡಿದ್ದಾರೆ ಅಯ್ಯೋ ಹೀಗೆ ಆದ್ರೆ ಮುಂದೆ ಹೇಗಪ್ಪ ನನ್ನ ಜೀವನ ಶಾಂತ ನೀನೆಷ್ಟು ಕಣ್ಣೀರಿಟ್ಟು ಒರೆಸಿದ್ರು ಬದಲಾಗಬಾರದು ಏ ನೀಚ ನೀನೇ ಕಿಲ್ಲಿ ನಾನೇಕೆ ಕರ್ಪೂರದ ಗೊಂಬೆ ಎಲ್ಲಿ ಇರ್ತದೆಯೋ ಅಲ್ಲಿ ಅದಕ್ಕೆ ಚಂದ ಥು, ಗಂಡ ನನ್ನ ಗಂಡನಿಗೆ ಕಾಗದ ಪತ್ರ ಒಂದು ಸುಳ್ಳು ನೆಪ ಹೇಳಿ ಅವನ ಬುದ್ಧಿಯನ್ನು ಕೆಡಿಸಿ ಉಂಡ ಮನೆಗೆ ದ್ರೋಹ ಬಗೆಯೋ ನೀನೊಬ್ಬ ಮೇಲ ದ್ರೋಹಿ ಶತ್ರುವಿನ ಪೂಜಾರದಿಂದ ಮಾಡಿದ ನೇಮ ಮಿತ್ರ ದ್ರೋಹಿ ನೀಚ ಯಾರೆಲ್ಲ ಸಮಯ ಸಾಧಿಸಿ ಉಂಡ ಮನೆಗೆ ದ್ರೋಹ ಬಗೆದು ಅಂತವಾದ ಹೆಣ್ಣಿನ ಮೇಲೆ ಕಣ್ಣು ಹಾಕುವ ನೀನೊಬ್ಬ ಕುಲಗೆಟ್ಟ ರಾಕ್ಷಸ ನೀನೊಬ್ಬ ಕಳ್ಳ ಕದಿಮ ಸತ್ಯವನ್ನು ನುಡಿದ ಸಹಿತ ಸತ್ಯವನ್ನು ನುಡಿದೆ ಅನ್ನ ಹಾಕದರ ಮನೆಗೆ ಜಂಜಲ ತಿನ್ನುವ ನಾಯಿ ಈ ಜಗತ್ತಿನಲ್ಲಿದ್ದಾರೆ ಥು, ನೀಚ ಮರ್ಯಾದ ಕೊಟ್ಟು ಮಾತನಾಡು ಇದೇ ರೀತಿ ಹಾರಾಡಿದ್ರೆ ನಿನ್ನ ಪರಿಣಾಮ ನೆಟ್ಗಿರೋದಿಲ್ಲ ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟು ಹೋಗೋ ಇಲ್ಲಿಂದ ಹೋರಾಟ ಹೋಗಲು ಬಂದಿಲ್ಲ ಕಟೇಲ ಭೂಮಿಯಂತೆ ತಿದ್ದಿ ತೀಡಿ ಮಾಡಿದ ನಿನ್ನನ್ನು ಶೀಲವನ್ನು ಉಂಡು ಹೋಗಲು ಬಂದಿವೆ
ಪ್ರಲಾಪ ಮಾಡಿದೆ. ಈ ಕಾರಣಗಳನ್ನು ಒಪ್ಪಿಕೋ. ಏನು ನನ್ನ ಶೃಂಗಾರದ ಶೀಲ ನೀನು ಹಾಳು ಮಾಡಲು ಬಂದಿದೆಯೇನು? ಏನೋ ನೀಚ, ಈ ಹೆಣ್ಣಿನ ಶೀಲವೇನಾದ್ರೂ ನೀನು ತುಂಬಲು ಬಂದಿದೆ ನಿಜವಾದ್ರೆ ನಿನ್ನನ್ನು ತೊಂಡಗೆ ಕತ್ತರಿಸಿ ಹಾಕುತ್ತೇನೆ. ಎಚ್ಚರದಲ್ಲಿ. ಅದು ಈ ಕಳ್ಳ ಕಾಕ್ರಿ. ಶಾಂತ, ನಾನು ಯಾರು ಗೊತ್ತಾ? ನಾಗರ ಎಂಬಂತ ಕಾಳಿಂಗ ವಂಶದಲ್ಲಿ ಹುಟ್ಟಿದವನು ನಾನು. ಅರ್ಜುನನ ಘಟ ಉರಿಸಲು ಅಪ್ರವಾನ ಬತ್ತಳಿಕೆಯಲ್ಲಿ ಬೆಳೆದವನು ನಾನು. ಇನ್ನು ಬೇಕು, ಇನ್ನು ಸಾಕು ಈ ಕಾಳಿಂಗ ವಂಶದ ಕತೆ. ಮತಿ ಹೀನನೆ, ನಿನ್ನ ಹೆಸರಿಗಿದ್ದು ನನಗೆ ಚೆನ್ನಾಗಿ ಅರ್ಥಕೊಂಡಿದೆ. ಹಿಂದೆ ರಾಮಾಯಣದಲ್ಲಿ ರಾವಣ ಮಗ ರಾಮ ಲಕ್ಷ್ಮಣರು ಸ್ವಲ್ಪದಿಂದ ಹೆಡೆ ಎತ್ತಿ ನಿಂತಾಗ ನನ್ನ ಗಂಡ ಗರುಡ ಬಂದು ಆ ಸರ್ಪವನ್ನು ಆಕಾಶದ ಹತ್ರ ಓದಿದ್ದು ಮರ್ತಿಯೇನೋ? ಮರ್ಯಾದೆಯಿಂದ ಕಾಲ್ ಕೇಳೋ ಇಲ್ಲಿಂದ. ಸಾಧ್ಯವೇ ಇಲ್ಲ. ಕಾಮದಿಂದ ಮತಗೆಟ್ಟಿದ್ದಾನೆ ಈ ಕಾಳಿಂಗ. ಸುಮ್ಮನೆ ಒಪ್ಪಿಕೋ, ಇಲ್ಲವಾದರೆ ಬಲಾತ್ಕಾರದಿಂದ ನೀನು ಶೀಲವನ್ನು ನುಂಗಿ ಬಿಡುವೆ. ಏ ಕಾಳಿಂಗ, ವ್ಯರ್ಥ ನಡೆಯಬೇಡ. ಏನೋ ನೀಚ, ಈ ಹೆಣ್ಣನ್ನು ಏನಂತ ತಿಳಿದುಕೊಂಡಿದೀಯಾ? ಗಂಡನಿಂದ ತಾಳಿ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಬರುವ ನಾನು ಗಂಡದೆ ಘರದಿದ್ದೇನೆ ಕಾಣೋ. ಎಲ್ಲಿದ್ದಾನೆ ನಿನ್ನ ಗಂಡ? ಅವನೊಬ್ಬನು ಚಂಡ. ಬಾಯಿ ಮುಚ್ಚೋ ತಾಯಿ ಗಂಡ. ನನ್ನ ಗಂಡನಿಗೆ ಶಂಡ ಎಂದು ಹೊಗಳಿದೆಯಲ್ಲ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಬೆಟ್ಟಿಯಿಂದ ಹೊಡಿತೇನೆ. ಈಗ ಗಂಡಸಾಗಿ ಮುಂದಕ್ಕೆ ತನ್ನ ಎತ್ತಿ ಬೊಟ್ಟು ಮಾಡಿ ತೋರಿಸಿದೇನೆ. ಮುಗಿಯಿತು ನಿನ್ನ ಶೀಲದ ಕಥೆ. ಮಣ್ಣಿನ ಮಡಿಕೆ ಆಗಿ ಹೋಯಿತು. ಅಯ್ಯೋ ದೇವಿ, ನಾನೇನು ತಪ್ಪು ಮಾಡಿದ್ರೆ ನನಗೆ ರೀತಿ ಶಿಕ್ಷೆ ಕೊಟ್ಟೆ. ಈ ಹಾಳದ ಮುಖವನ್ನು ನನ್ನ ಪತಿದೇವರಿಗೆ ಹೇಗೆ ತೋರಿಸಲಿ? ನನ್ನ ಮರ್ಯಾದೆ ಹೆಚ್ಚಿಸ್ಕೋಸ್ಕರ 10 ವರ್ಷ ಈ ಶೀಲವನ್ನು ಕಾಪಾಡಿಕೊಂಡು
ಈ ಕಾಳಿಗೆ ಎಂತವನು ಎಂದು. ಹೆಣ್ಣಿಗೆ ಶೀಲ ಸಿಂಗಾರ, ಕಣ್ಣಿಗೆ ಬುದ್ಧಿ ಬಂಗಾರ. ಹೋಗಿಕೋ. ಹೆಣ್ಣಿನ ಚೀಲವೇ ಶೃಂಗಾರ, ಗಂಡಿನ ಬುದ್ಧಿ ಬಂಗಾರ. ಈ ಶೃಂಗಾರ ಪ್ರಿಯಗಳು ನನ್ನ ಗಂಡನ ಮರ್ಯಾದೆಗೋಸ್ಕರ ನಾನು ಹಾಗೆ ಇಟ್ಟಿದ್ದೆ. ಈಗ ಹಾಳಾಗಿ ಹೋಯಿತು. ಇಲ್ಲ 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 ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬೇಕೆ? ಇಲ್ಲ, ನಾನು ಸಾಯ್ಬೇಕು. ಹೌದು, ಶೀಲ ಕಳೆದುಕೊಂಡು ಈ ಭೂಮಿ ಮೇಲೆ ನಾನು ಬದುಕಬೇಕೆ? ಬದುಕಬೇಕೆ? ಇಲ್ಲ, ನಾನು ಸಾಯ್ಬೇಕು. ಅತ್ತಿಗೆ ಅತ್ತಿಗೆ ಮೈದುನ, ಬಾರಪ್ಪ. ಇದೇ ಮೈದುನ, ಒಂದು ವಾರದಿಂದ ಮನೆ ಮರೆತು ಹಾಗೆ ಹೋಗ್ರಿ. ಹೇಗಪ್ಪ? ಇದೇನಪ್ಪ ಮೈದುನ, ಕೋಣಲ್ಲಿ ಚಿನ್ನದ ಪದಕ ಇದೆಯಲ್ಲೋ? ಇದು ಒಂದು ದೊಡ್ಡ ಕಥೆ ಆಯ್ತು ಅತ್ತಿಗೆ. ಹಿಂದೆ ಸಿದ್ದಿನ ಗೌಡನ ಡಿಸಿಪಿ ದುರಂತದಲ್ಲಿ ಆ ಪೊಲೀಸರು ಒಂದಿಗೆ ಗುಂಡಾಗಳನ್ನು ಬರೀ ಕಲ್ಲಿಂದ ಉಗಿದ ಓಡಿಸಿದ್ದೆ. ಆ ಪೊಲೀಸರು ನನ್ನನ್ನು ಬೆಂಗಳೂರಿಗೆ ಕಳಿಸಿ ನನಗೆ ಸನ್ಮಾನ ಮಾಡಿ ಚಿನ್ನದ ಪದಕವನ್ನು ಹಾಕಿ ಕಳಿಸಿದಾರ ಅತ್ತಿಗೆ. ಈ ನಿನ್ನ ಶೌರ್ಯತನವನ್ನು ನಾನು ಏನಂತ ವರ್ಣಿಸಿಲ್ಲಪ್ಪ, ಏನಂತ ವರ್ಣಿಸಲಿ? ಈ ನಿನ್ನ ಶೌರ್ಯತನವನ್ನು ಕಂಡು 100 ಜನ ಅಲ್ಲ, 1000 ಜನ ಬಂದರೂ ಕೂಡ ಈ ನಿನ್ನ ಶೌರ್ಯತನ ಬಗ್ಗದೆ ಕುಗ್ಗದೆ ಹೋರಾಡುತ್ತೆ. ಆದ್ರೆ ಅತ್ತಿಗೆ ಅಪ್ಪ ಸರ್ರೆ ಏಕೆ ಅತ್ತಿಗೆ? ಅತ್ತಿಗೆ ಏನಿದು? ಅತ್ತಿಗೆ ಏನಿದು ನಿನ್ನ ಕಣ್ಣಲ್ಲಿ ನೀರು? ಯಾರಾದರೂ ಏನಾರ ಅಂದರೆ ಹೇಳು ಅತ್ತಿಗೆ. ಈಗ ಹೋಗಿ ಅವರು ಬರೋರು ಹೇಳು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕುತ್ತೀನಿ. ಚಿಚಿ, ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ನೋಡಪ್ಪ, ನನ್ನ ತಂದೆ ತಾಯಿ ನೆನಪಾಯ್ತು, ಅದಕ್ಕೆ ಕಣ್ಣೀರು ಬಂತು ಅಷ್ಟೇ. ಯಾಕಂದ್ರೆ ನನ್ನ ತಂದೆಗೆ ನಿನ್ನಂತ ಶೂರನ ಕಂಡ್ರೆ ತುಂಬಾನೇ ಪ್ರೀತಿ ಕಣಪ್ಪ. ನಿನ್ನಂತವರನ್ನು ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರಪ್ಪ. ಅದಕ್ಕೆ ಹೆತ್ತ ನೋಡಿ ಸ್ವಲ್ಪ ಕಣ್ಣೀರು ಬಂತು ಅಷ್ಟೇ. ಅತ್ತಿಗೆ ಉಡಿಯಲ್ಲಿ ಅಂತ ಯಾಕೆ ಇಟ್ಟುಕೊಂಡಿದ್ದೆಮ್ಮ? ಇಲ್ಲಪ್ಪ, ಹಾಗೇನಿಲ್ಲ. ಅದು ನೋಡಲಿ, ನಾನು ಕಟ್ಟಿಗೆ ತರಬೇಕಂತ ಹೊರಟಿದ್ದೆ ಅಷ್ಟೇ. ಶಾಕಮ್ಮ, ದಿನಾಲು ಕಟ್ಟಿಗೆ ತರೋನು ನಾನು. ಇವತ್ತೇ ನೀವು ಕಟ್ಟಿಗೆಗೆ ಹೊರಟಿರುವೆ. ಒಳಗೆ ನಡಿಯಮ್ಮ. ಅದೇನಿಲ್ಲಪ್ಪ. ಅತ್ತಿಗೆ ಏನು ನಿನ್ನ ಕೈಯಲ್ಲಿ ರಕ್ತ? ಹೊಡೆದ ಬಳಿ ಚೂರುಗಳು ಬಿದ್ದಿದ್ದವು. ಏನಮ್ಮ ಈ ನಿನ್ನ ಮಳೆ ಮುಸುಕಿನ ಮಳೆಯಲ್ಲಿ? ಮೈದುನ, ಹಾಗೇನಿಲ್ಲಪ್ಪ. ನೀನೇ ಗಾಬರಿ ಆಗ್ತೀಯ, ಏನಿಲ್ಲ. ಹಾ, ಅದು ಇದು ಅಂತ ಅತ್ತಿಗೆ ಮೈದನ ಅದೇನು ಗುಸುಗುಸನೆ ಮಾತನಾಡ್ತಿದ್ದೀರಲ್ಲ, ಏನದು? ಹಾ ಅತ್ತಿಗೆಮ್ಮ, ಇಂದು ನಾನು PSI ಅಧಿಕಾರಿ ಆಗಿದ್ದೇನಮ್ಮ, ತುಂಬಾ ಖುಷಿನಾ? ಏನ್ ಹೇಳ್ತಾ ಇದ್ದ ಮೈದನ? ನನಗೆ ತುಂಬಾ ಖುಷಿ ಆಗ್ತಾ ಇದೆಯಪ್ಪ. ನೀನು ದೊಡ್ಡ ಸಾಹೇಬನು ಹೋದು, ಸುಬೇಧಾರನು ಹೋದು, ನಿನ್ನಂತವನು ಪಡಬೇಕಾದ್ರೆ ನಾವೇ ಭಾಗ್ಯವಂತರಪ್ಪ, ನಾವೇ ಭಾಗ್ಯವಂತರು. ಹಾ ಅತ್ತಿಗೆಮ್ಮ, ನೀವು ದಿನವಿರೋ ಹಾಗೆ ಇಂದು ಇಲ್ಲವಲ್ಲ, ತಪ್ಪನೆ ಮುಖ ಮಾಡಿದ್ದೀರಾ, ಕೂದಲು ಕೂಡ ಒಂದು ಥರ ಬಾಚಿದ್ದೀರಾ, ನಿಮ್ಮ ಧ್ವನಿಯು ಕೂಡ ಒಂದು ಥರ ಇದೆ. ಯಾಕೆ? ಅದಾವ ನಿಮ್ಮ ಚಿಂತೆ? ಹೌದು, ನಾನು ಬಂದಾಗಿಂದ ಯೋಚಿಸ್ತಾ ಇದ್ದೆ. ಮುಖದಲ್ಲಿ ಕಳಿ ಇಲ್ಲ, ಕೈಯಲ್ಲಿ ಬಳಿ ಇಲ್ಲ. ಏನಮ್ಮ ಈ ನಿನ್ನ ಮುಸುಗಿನು? ಯಾರಾದರೂ ಏನಾರ ಅಂದರೆ ಹೇಳು. ಬರೀ ಮುಷ್ಟಿಯಲ್ಲಿ
ಸಿಕ್ಕಿ ಕೊಂದು ಬಿಡ್ತೀನಿ. ಹೌದು ಅತ್ತಿಗೆ, ಹಾಗೇನಾದರೂ ಯಾರಿಂದಾದರೂ ಏನಾದರೂ ದುರಂತ ಸಂಭವಿಸಿದರೆ ನಮಗೆ ಹೇಳು. ಅವರನ್ನು ಕಟಕಟನೆ ಕುದಿಯುವ ಈ ನಮ್ಮ ಕಲ್ಪಾದಿ ಯಜ್ಞದಲ್ಲಿ ಬಿಡುತ್ತೇವೆ. ಆದ್ರೆ ನೀವು ನಿಜವಾಗ್ಲೂ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀರಪ್ಪ. ಅನುಮಾನ ಹೇಗೆ ಆತಿಗೆ? ಬೀಸುವ ಗಾಳಿಯ ಮೇಲೆ ಅತ್ತಿಗೆ. ಅನುಮಾನ ಹೇಗೆ ಆತಿಗೆ? ನೆಲದ ಮೇಲೆ ನಿನಗೆ ಕೊಡ್ತು. ಬೀಸುವ ಗಾಳಿಯ ಮೇಲೆ ಅತ್ತಿಗೆ. ಉದಯಿಸುವ ಸೂರ್ಯನ ಮೇಲೆ. ಇದೊಂದು ಸರಿ ಹೋಗ್ಲಿಪ್ಪ. ಸಮಯ ಬಂದಾಗ ನೀವು ಕೊಟ್ಟ ಮಾತು ತಕ್ಕ ಉತ್ತರಕ್ಕೆ ಬರುತ್ತೆ. ನೀವು ಕೊಟ್ಟ ಮಾತು ಸಿಡಿಗೆದ್ದು ಆಗ ಕೆಲಸಕ್ಕೆ ಬರುತ್ತೆ. ಈಗ ಬೇಡಪ್ಪ, ಸಮಯ ಬಂದಾಗ ನಿಮ್ಮ ಮಾತು ತಾವಾಗಿ ಕೆಲಸಕ್ಕೆ ಬರುತ್ತೆ. ಆದ್ರೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ನೆಲವಿಗೆ ಬಾಯಿ ಹಾಕಿತಪ್ಪ. ಆದ್ರೆ ಆ ಹಾಲು ಕೆಳಗೆ ಬಿದ್ದು ನೆಲ್ಲ ಪಾಲಾಗಿ ಹೋಯ್ತು. ಆ ಬೆಕ್ಕು ಹೊಡೆಯೋಕೆ ಹೋಗಿದೆ, ಅಷ್ಟರಲ್ಲಿ ನಾನೇ ಕಾಲ್ ಜಾರಿ ಕೆಳಗೆ ಬಿದ್ದಪ್ಪ. ಅದಕ್ಕೆ ಈ ಅವಸ್ಥೆ. ನಂಗೆ ಸ್ವಲ್ಪ ಪೆಟ್ಟಾಯ್ತು ಅಷ್ಟೇ, ಬಿಟ್ರೆ ಏನಿಲ್ಲಪ್ಪ. ಎಂತ ನಕಲಿಯಮ್ಮ ಈ ನಿನ್ನ ಮಾತು. ಇನ್ನೊಂದು ಸಲ ಹೇಳಮ್ಮ ಈ ನಿನ್ನ ಮಾತನು. ಏನು ಬೇಕಿನಂತೆ ಹುಡುಗಾಟ ನಿಂದು. ಹೇಳುತ್ತೀವಿ ಈಗ, ಅದೇಕೆ ನಿನ್ನ ಮೌನ? ಇಲ್ಲಪ್ಪ, ಹಾಗೇನಿಲ್ಲ. ಸಮಯ ಬಂದಾಗ, ಸಮಯ ಸಂದರ್ಭ ಯಾವಾಗ ಬರುತ್ತೋ ಹಾಗೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನಾ ಹೇಳಿದ್ನಲ್ಲೋ ಇಷ್ಟೇ, ಬಿಟ್ರೆ ಯಾವ್ದು ಏನೂ ಇಲ್ಲ. ಹಾ, ಇರ್ಲಿಡುವ ಆಟ ಸುತ್ತಿ ಆಯ್ತು ಬಾರಪ್ಪ. ಕುಡಿ ಹುಡುಕಂತ ನನ್ನ ಬಿಡ್ತೇನ ಗೆಳತಿ, ನಿಮ್ಮ ಪಾನು ಕುಡಿತಾನ, ನಿಮ್ಮ ನಾನು ಕುಡಿತಾನ, ಹುಡುಗರ ಹುಡುಕಂತ ನನ್ನ ಪಾನು ಕುಡಿತಾನ. ಕುಡಿಬೇಕು, ದುಡಿಬೇಕು, ಕುಡುಕರಿಂದಲೇ ನಡೆಯುವುದೇ ಈ ಸರ್ಕಾರ. ಯಾಕಂತ ಕೇಳ್ತೀರೇನ್ರಿ? ಈ ಕುಡುಕರಿಂದ ಎಲ್ಲ ಸಾಲಗಟ್ಟಿ ಸೇರಿ ತಂದ ಬಸ್ ಆಧಾರ್ ಕಾರ್ಡ್ ಫ್ರೀ ಮಾಡಿದ್ರಾಗ ಎಲ್ಲಾರ್ಗಿ ಸರ್ಕಾರ ಬರೀ ಹೆಂಗಸರಿಗೆ ಕೊಟ್ಟೈತಿ. ಏನು ಮಾಡೋದು? ಈ ಸರ್ಕಾರ ಬರೀ ಹೆಂಗಸರಿಗೆ ಬಂದಾಯ್ತು, ಗಂಡಸರಿಗೆ ಏನ್ರ ಕೊಟ್ಟಾರನ? ಏನೂ ಇಲ್ಲ. ಈ ಕುಡುದು ನಿಷೇಧಾಗ ಮಾತಾಡ್ದ ಹೇಳತ್ತಿಲ್ರಿ ನಾ. ಯಾಕಂದ್ರ ಈ ಕುಡುಕರಿಂದಲೇ ನಡೆಯುತ್ತೆ ಈಗ ಹೊಳಿ ಸರ್ಕಾರ.
ನಿಂತೈತಲ್ಲ ನಡುದಾರಾಗ ದಾರಿ ಬಿಟ್ಟು ನಿಂತ ಒಂದ್ ಸ್ವಲ್ಪ ಯವ್ವ ಯವ್ವ ನನ್ನ ನಿಶ್ಚಯ ನೋಡಿ ಹೇಳಕತ್ತೀಯ ಹುಡುಗಿ ಈ ಕುಡುಕನ ವಾಸನಿ ಬಾಳ ಬಡಿತೇನ ಬುಬ್ನಿ ದ್ಯಾವ್ದಿದು ಹಂದಿಗತ್ತೆ ಹೂ ಅಂತಂದು ಗೊಳಕತ್ತೈತಲ್ಲ ದರ್ಬೇಸಿ ದಾರಿ ಬಿಟ್ಟು ನಿಂದರ್ಲಿ ಏ ಲಡ್ಕಿ ಈ ಜ್ಞಾನಿಗೆ ಕುಡುಕ ಅಂತೀಯಲ್ಲಿ ಈ ಕುಡುಕರಿಂದಲೇ ಎಲ್ಲ ನಡಿತೈತಿ ಈ ಸರ್ಕಾರ ಎಲ್ಲ ಆ ಕುಡುಕರು ರೊಕ್ಕ ತಗೊಂಡು ಬರೀ ಆಧಾರ್ ಕಾರ್ಡ್ ಮಂದಿಗೆ ಕೊಟ್ಟತಿ ಈ ಸರ್ಕಾರ ಅದ ಗಂಡಸರಿಗೆ ಏನ್ರ ಅದೇನಂತಾರ ಚಿಕ್ಕಲ್ಗೊಂಡು ಇಟ್ಟಲ್ಲಿ ಹೇಳ್ತಿದ್ದ ಗಂಡಸರಿಗೆ ಒಂದು ಜೋಕುಮಾರ್ ಪಿಚ್ನಿ ಕೊಡತ್ತೇಳಿ ಏನ್ರ ಕೊಟ್ಟಾರ ಗಂಡಸರಿಗೆ ಏ ಸಾಕು ಬಿಡ ನೀನು ಬಡಿವಾರ ಮಾತ ಅಲ್ಲ ಹಂದಿಗತ್ತೆ ಕೊಡೋದು ಎಲ್ಲರೂ ಗಟ್ರನೆ ಬೀಳ್ತೀವಿ ಮತ್ತ ನಾವು ಅರಮನೆಗೆ ಇರ್ತೀವಿ ಅಂತಂದು ಹೇಳ್ತೀರಲ್ಲ ಏನನ್ನ ನಾಚಿಗೆಟ್ಟಿರ್ಲಿ ನೀವು ಕುಡುಕ್ರು ನಾವು ಗಟ್ರ ದಂಡಿಗೆ ಎದಕ್ಕೆ ಮದುಕೋತೀವಿ ಅಂತ ಹೇಳೇನ ಹುಡುಗಿ ಅದ್ರಾಗ ಅತ್ತಿ ಸಸಿ ಜಗಾಡಿ ಹೋಗಿರ್ತಾರ ಎಲ್ಲ ಬಿಡ್ತಾರ ಅಲ್ಲೇ ಸಂತಿಗೆ ಹೋಗಿ ಮಾತಾಡಿದ ನನ್ನ ಹತ್ತು ಹಿಂಗೆ ಮಾತಾಡಿಲ್ಲ ನನ್ನ ಹತ್ತು ಹಿಂಗೆ ಮಾತಾಡಿಲ್ಲ ಅಂತೇಳಿ ಎಲ್ಲ ತಿಳ್ಕೋತೀವತ್ತೆ ಅಲ್ಲೇ ಗಟ್ರ ದಂಡಿ ಮಾಡ್ಕೊಂಡಿರ್ತೀವ ಹುಡುಗಿ ಇದೇನು ವಾರ್ತಾ ಇಲಾಖೆನೋ ಇಲ್ಲ ಪತ್ತ ಕರ್ತನೋ ಅವ್ರ ಅಪ್ಪನಿಕ್ಕಿಂತ ಹೆಚ್ಚಿನ ತಿಳ್ಕೊರ ಹುಡುಗಿ ನಮ್ಮ ಕಂಡೀಷನ್ ಇವು ಅರ್ಥ ಹೇಗೆ ಬಿಡಂಗಿಲ್ಲ ಯಾಕಂದ್ರ ಅಲ್ಲೇ ಪತ್ರ ತೆಗಿದು ಇಡುದು ಯಾಕಂದ್ರ ಸಂಸಾರ ಸುದ್ದಿ ಎಲ್ಲ ನಾವು ಈಗ ಎಲ್ಲ ಹೇಳ್ತೀವ ಅದೇನು ಮಾತಾಡಿದ್ರ ಅದನ್ನಾರ ಹೇಳು ಕೇಳೋಣ ಬಂಗಾರಿ ಈಗ ಸಂತಿಗೆ ಹೋಗೋದ್ ಮುಂದೆ ಅತ್ತಿ ಬರೀ 200 ರೂಪಾಯಿ ಕೊಟ್ಟಿರ್ತಾಳ ಸಸಿಗೆ ಆಕೆ ಸಸಿಯ ಅತ್ತಿನ ಹಾರ್ಯಾಡಿ ಹೋಗಿರ್ತಿರ್ತಾಳ ರೋಡ್ ಮ್ಯಾಗ ಹೆಂಗತ್ತೇನ ಹೆಂಗ ಅದು ಶೆಟ್ ಬೇಣಿ ಬೀಳಿ ಕೊಡುದು 200 ಕೊಟ್ಟೈತೆ ಅದನ್ನು ಇದನ್ನು ತಗೊಂಬ ಬಾಳೆ ಬೋರದ್ ಮುಂದ ಒಂದು ಪ್ಲೇಟ್ ಬುಜಿ ಮಾತ್ರ ಮರ್ತು ಬಿಡಬಾರ ಅಂತ ಹೇಳ್ತಾರ ಅತ್ತಿಗೆ ಮತ್ತ ಅತ್ತಿಗೆ ಕೂಳ್ ಹಾಕ್ತಾರೋ ಇರಬಾರ್ದು ಏನ ಸೊಸಿಗೆ ಬಡಿಲಾರ್ದು ಇರಬಹುದು ಮತ್ತೆ ಅಯ್ಯೋ ಆ ಹೆಚ್ಚಾಗಿ ಭೂಮಿಯಾಗ ಅವ್ರ ಆಗ್ಯಾರ ಒಂದ್ ಗಂಡನ ಕೂಡ ಕೂತ್ರು ಸೇರುದಿಲ್ಲ ಹೆಂಡತಿ ಕೂಡ ಸುತ್ತ ಕೇಳ್ತೈತ ಸಸಿ ಕೇಳ್ಬೇಕ ಇದ್ರ ಎಂದು ಬಿಯಾಣಿ ಬೀಳಿ ಎಂದು ಸೆಟ್ಟದ್ ಹೋಗ್ತೈತೆ ಗೊತ್ತಿಲ್ಲ ಅನ್ನಕತ್ತೀನ ನಿನಗೆ ಯಾಕಂಡ್ಲಿ ಅವ್ರ ಅತ್ತಿ ಸಸಿ ಮಾತಾಡಿ ನಿನಗೆ ಹೇಳಾಕತ್ತನ ಹೌದಾ ಸಾಕ ಮುಗಸ ನಿನ್ನ ಭಾಷಣ ಒಂದ್ ಗಲ್ಲದ ಕೊಟ್ನಿ ಅಂದ ಮತ್ತ ಮಕ್ಕ ನಿಂದನ ಕೆಂಪಾಗಿರ್ಬೇಕು ದೋಸ್ತ ಸರಿ ಇಂದಕ್ಕ ವಾಸನೆ ಹಂಗ ಗಮ್ ಅಂತ ಬರಕತ್ತ ಏನಾತ ಹುಡುಗಿ ಈ ಕುಡುಕರಿಂದಲೇ ನಡೀತೈತಿ ಅಲ್ಲ ಈ ಕುಡುಕರು ವಾಸನೆ ನಿಂಗೆ ತಡ್ಕೊಳಕ್ ಆಗವಲ್ಲೇನ ಸಾಕು ಮುಗಸು ಸರಿ ಅಲ್ಲೇ ದೂರ ನಿಂತ ಮಾತಾಡ್ನೇನ ಇನ್ನು ಚಿನ್ನ ಇನ್ನು ಸಾಕು ಮುಗಸು ನಿನ್ ಭಾಷಣ ಕುಡ್ಕೊತ ಇನ್ನು ಪ್ರೀತಿ ಪ್ರೇಮದ ಕತಿ ಭಾಳ ಐತೆ ಗುಸು ಮಾತಾಡೋ ಹುಡುಗಿಯಾರು ಭಾಳ ಅದಾರ ಹೇಳೇನ ಏನ್ ಹೇಳ್ತಿ ಅಲ್ಲೇ ಈ ಗಡ್ಡೆ ಫೋನ್ ಇಟ್ಕೊಂಡ್ ಹಿಂಗ್ ಸೆರಗ್ ಹೊಕ್ಕೊಂಡ ಹೋಗಿರ್ತಾರ ನೋಡ್ಬೇಕ ದೂರ ದಂಡಿ ಅದ ಹಾ ಹುಡುಗಿಯರ ಹುಡುಗಿಯದಿನ ನಾವ್ ಅಂಟಿ ಬಾ ಇನ್ನ ಹುಡುಗಿಯಾರ ಬಾಳ ಅದಾರ ಅಂತ ಹುಡುಗಿ ನಾನಲ್ಲ ನಾ ಬಾ ಒಳ್ಳೆ ಹುಡುಗಿದ್ದೀನಿ ನೀ ಅದೇ ಅಂತ ನಾ ಹೇಳಿನ ಹುಡುಗಿ ಹಂಗಿದ್ದಾವ್ದು ಹೇಳಾಕತ್ತೀನಿ ಈಗ ಹೌದಾ ಇದು ಹೊಡಿ ಒಂಬತ್ತು
ಬಿಸಿನೆಸ್ಸು ಕುಡಿದರೆ ನಾಯಕ ಹುಡುಗರಿಗೆಲ್ಲ ಸೇವಕ ಹುಡುಗರಿಗೆಲ್ಲ ನಾಯಕ ಹುಡುಗರಿಗೆಲ್ಲ ಸೇವಕ ಹುಡುಗರಿಗೆಲ್ಲ ನಾಯಕ ಕುಡಿಬೇಕು ಕುಡಿದರೆ ಎದೆಗಟ್ಟಿನಿಲ್ಲಬೇಕು ಹೆಣ್ಣಾರು ಮುಟ್ಟಲಿ ಮಣ್ಣಾರು ಮುಟ್ಟಲಿ ಮುಟ್ಟಿತು ಬಿಡಬಾರ್ದು ಕುಡುಕನ ಗಟ್ಟಿಯಾದ ಮಾತು ಯಾಕಲೇ ಕಾಂಟ್ಯ ನನ್ನವ ಜೋಡಿ ಯಾಕೆ ನಿಂತಿಲಿ ಅಪ್ಪ ನೀ ನಾ ಹಂಗ ನಿಂತಿನ್ಲಿ ಅಪ್ಪ ಆಕಿನ ಕೈ ಮುಟ್ಟಿಲ್ಲ ಮೈ ಮುಟ್ಟಿಲ್ಲ ಬಗ್ರಿ ಅಂತೂ ಒಟ್ಟ ನಾ ಹಾಡ್ಸಿಲ್ಲ ನೀವು ಕುಡ್ದಿಯ ಹಾ ನಾನು ಕುಡ್ದನ ನೀ ಎದಕ್ಕೆ ಕುಡ್ದಿಯೋ ನಿನ್ನಂತ ಹುಡುಗ್ಯಾರ ಕೈ ಕೊಟ್ಟಿದ್ದಕ್ಕ ನಾ ಕೈ ಕೊಟ್ಟಿಲ್ಲಿನ ನಾ ಯಾರ್ದು ಕೈಯಿಂದ ಹಿಡ್ದಿಲ್ಲಿನ ಏನ್ ಶಾನೆ ಆದಿಲ್ಲ ಅಪ್ಪ ನೀ ಎಷ್ಟು ನಮಸ್ಕಾರ ಮಾಡ್ಲಿ ಬಾ ಸರಿ ಈಚ ಕಡೆ ಬಾ ಚಿನ್ನು ನೀನು ಕುಡಿದು ಬಂದೆ ನೋಡೆ ನೀ ಎದಕ್ಕೆ ಕುಡಿ ಬಂದ್ಲಿ ನೀನು ಕುಡ್ದಿದ್ದು ವಾಸ್ತಿಗೆ ಗಮ್ ಅಂತ ನರಕತ್ತೈತೆ ಅಲ್ಲೇ ನಿಂದ ಕುಡಿಯೋದ ನಮ್ಮ ಬಿಸಿನೆಸ್ ಐತಿ ಕುಡಿಯಾರ ನಾವ ಜರ ನಾ ಕುಡಿಲಿಲ್ಲ ಅಂದ್ರ ಬೆಳತನಕ ಫೋನ್ ಬರ್ತಾವ ಯಾಕಂದ್ರ ಈಗಿನ ಸರ್ಕಾರ ನಡ್ಸವ್ರ ನಾವ ಕುಡುದು ಒಬ್ಬೊಬ್ಬರಿಗೆ ಬಡದಾಡಿ ಹೊಡೆದಾಡಿ ಪೊಲೀಸರ ಕೆಲಸ ಹಾಕ್ತಾರ ನಾವ ಅದೇನು ಬರ್ದಿ ಅದನ್ನಾರ ಹೇಳು ಹಂಗಾದ್ರೆ ಕೇಳಲ್ಲ ಹೇಳ ಊರಿಗೊಂದ ಬಾರಿನ ಅಂಗಡಿ ಆಗ್ಬೇಕು ಬಾರಿನ ಅಂಗಡಿ ಪಕ್ಕಕ್ಕ ನಮಗೊಂದು ಉಚಿತ ಮನೆ ಕಟ್ಟಿಸ್ಕೊಡ್ಬೇಕು ಆಧಾರ್ ಕಾರ್ಡ್ ಗ್ಯಾರಂಟಿ ಒಳಗ ನಮಗೊಂದು ಉಚಿತ ಕಾರ್ಡ್ ಫ್ರೀ ಕೊಡ್ಬೇಕು ಅಕಸ್ಮಾತ್ ಕುಡಿಸ್ ಹತ್ರ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ನಮ್ಮ ಮಕ್ಕಳಿಗೆ ಡಿಗ್ರಿ ತನಕ ಶಿಕ್ಷಣ ಫ್ರೀ ಕೊಡ್ಬೇಕು ಇಷ್ಟೈತ್ ನೋಡ್ರಿ ನಮ್ಮ ಅಕ್ಕ ಇದೆ ಏನು ಕೊಡ್ತಾರ್ರಿ ಫ್ರೀ ಎಲ್ಲ ಹೆಂಗಸರಿ ಕೊಟ್ಟು ನಮ್ಮ ಸರ್ಕಾರ ದಾಬು ಬಿದ್ದೈತಿ ನೀವು ಬಾಳೆ ಆಧಾರ್ ಕಾರ್ಡ್ ತೋರಿಸಿದ್ರೆ 4 ಕೊಡ್ಬೇಕಂತ ಒಳ್ಳೆ 5 ಲಕ್ಷದ ಮನಿ ಕಟ್ಟಿ ಕೊಡ್ಬೇಕು ಎಲ್ಲಿ ಕೊಡ್ತಾರ ದೇವರ ಅವರಿಂದ ನಡೆಯೋದ್ಲೇ ಈ ಸರ್ಕಾರಲಿ ಸಾಕು ಮುಗಿಸಪ್ಪ ನೀ ಏನು ಇಷ್ಟ ಬಂದ ಕೇಳಕತ್ತಿಯಲ್ಲ ಅದನ್ನೇನಲ್ಲ ಸರ್ಕಾರ ಐತಲ್ಲ ನಿನಗೆ ಕೊಡ್ಬೇಕಂದ್ರೆ ರೊಕ್ಕನ ಖಾಲಿ ಆಗಿರ್ಬೇಕು ಮತ್ತೆ ನಿನಗ ಮನೆ ಕಟ್ಟಿಸ್ಕೊಡ್ಬೇಕಂದ್ರೆ ನಿನ್ನ ಹೆಂಡತಿ ಸುಡೋಡ್ಕ ಹೋಗ್ಬೇಕು ಅಲ್ಲಿ ತನಕ ನಾವೇನು ಲಾಲಿಪಾಪ್ ಚೀಪ್ತಿರ್ತೀವಲ್ಲೇ ಹುಡುಗಿ ಮುಗಿತೇಲಿ ಅಪ್ಪ ನಿಮ್ಮ ಲವ್ ಸ್ಟೋರಿ ಇನ್ನ ಮುಗ್ದಿ ಅದ್ ಹೆಂಗ್ ಮುಗಿತೈತ್ಲಿ ಅಪ್ಪ ಇನ್ನ 2 ಹೆಜ್ಜೆ ಇರ್ತನ ಇನ್ನ ಹೊಸ ಮಣ್ಣಿನ ತುಳಿದಿಲ್ಲಿ ಅಪ್ಪ ಮಗನ ಅಲ್ಲಿ ತರ ನೇತ್ರ ಇದ್ದುದು ನಿಶೇಷನೇ ಕೇಳಿದ್ ಹೋಗತ್ತೆ ಏನಂದ ಒಗಿಲ ಚಿನ್ನು 9 ಹೊಡಿ 9 ಮತ್ತೆ ಬೇಡ ಇವತ್ತಷ್ಟು ಬೇಡ. We'll be right back.